ಪ್ರಯಾಣ ಎಲ್ಲ ಸುಖವಾಗಿತ್ತಾ? ಚೆನ್ನಾಗಿತ್ತು. ತಪ್ಪು ತಿಳ್ಕೊಬೇಡಿ, ಇದರಲ್ಲಿ ಹುಡುಗ ಯಾರು ಅಂತ ಗೊತ್ತಾಗಿಲ್ಲ. ಅಯ್ಯೋ ಅಂಕಲ್, ಕನ್ಫ್ಯೂಸ್ ಆಗ್ಬಿಡಿ, ನಾವಿಬ್ರು ಹುಡುಗರೆ. ಸರ್, ನಾಮರ್ಧ ಅಂದ್ರೆ ನನಗರ್ಧ ಅನ್ನೋನ್ ಯಾಕ್ರಿ ಕರ್ಕೊಂಬಂದ್ರಿ? ಬೇಜಾರಾಗ್ಬಿಡಿ, ತಲೆ ಹರಟೆ ಮಾಡ್ದೆ ದೇವ್ರ ಕುಂತಂಗ್ ಕೂತಿದ್ದಾನಲ್ಲ ಅವನೇ ಮದ್ವೆ ಹುಡುಗ. ಏನು ಅನ್ಕೋಬೇಡಿ, ನಮ್ಮ ಹುಡುಗ ತಮಾಷೆ ಮಾಡೋದ್ರಲ್ಲಿ ಎತ್ತದ ಕೈ ಎತ್ತದ್ರಲ್ಲಿ ಮಾತ್ರ ಎತ್ತಿದ ಕೈ ಅಲ್ಲ. ಹಾ ಆಯ್ತಾಯ್ತು, ಮತ್ತೆ ತಡ ಹುಡುಗಿನ ಕರ್ಸ್ಬಿಡಿ. ಸುಮತಿ, ಹೆಣ್ಣಿಗೆ ಬಣ್ಣದ ಸೌಂದರ್ಯಕ್ಕಿಂತ ಗುಣದ ಸೌಂದರ್ಯನೇ ಮುಖ್ಯ. ಬಣ್ಣನೇ ನಮ್ ತುಳದ್ ಕುಡಿತೀವೇನೋ? ಇಲ್ಲ ತಾನೆ? ನೋಡು, ಅಂದ ಇಲ್ದೇ ಇದ್ರು ಪರವಾಗಿಲ್ಲ, ಅನ್ಸರ್ಸ್ಕೊಂಡೋಗೋ ಹುಡ್ಗಿ ಅಂದ್ರೆ ಒಕ್ಕೊಂಬಿಡೋ. ಅಮ್ಮ, ನೀನಿನ್ನು ಯಾವ ಕಾಲದಲ್ಲಿದೀಯಾ? ನಿನ್ನ ಮಗ ಹುಡುಗಿ ಹಿಂಗೆ ಇರ್ಬೇಕು ಅನ್ನೋ ಮನಸ್ಥಿತಿಯಿಂದ ಆಚೆ ಬಂದು ಹೆಂಗಾದ್ರೂ ಒಂದು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾನೆ. ನನಗೆ ಹೇಳ್ಬೇಡ ನೀನು, ಹೆಂಗಾದ್ರೂ ಓಕೆ ನಂಗೆ. ಸರಿ ಅಂಕಲ್, ಮೊದ್ಲೇ ಹೇಳ್ತಾ ಇದೀನಿ, ನಮ್ಮ ಹುಡುಗನ ಹತ್ರ ಗೌರ್ಮೆಂಟ್ ಕೆಲಸ ಇಲ್ಲ, ಆಸ್ತಿ ಅಂತಸ್ತಿಲ್ಲ, ಸ್ವಂತ ಮನೇನೂ ಇಲ್ಲ. ಆಮೇಲೆ ನೀವೇನ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ನನ್ನ ಮಗ ಕೆಡ್ಸೋಕೆ ಅಂತಾನೆ ಬಂದಿರೋ ತರ ಕಾಣ್ತಾನಲ್ಲೇ. ಚೇಚೆ, ಅವೆಲ್ಲ ನಮ್ಗೆ ಬೇಕಾಗೇ ಇಲ್ಲ. ನಮಗ್ ಬೇಕಾಗಿರೋದು ಒಳ್ಳೆ ಸಂಸ್ಕಾರ ಅಂತ ಹುಡುಗ, ಒಳ್ಳೆ ಮನೆತನ ಅಂತ ಹುಡುಗನ್ನೇ ಇವ್ರು ತೋರಿಸಿದಾರೆ ಅಂತ ನಮ್ ನಂಬಿಕೆ. ನಮ್ಗಷ್ಟು ಸಾಕು. ಮತ್ತೇನ ಎಲ್ರೂ ಒಪ್ಕೊಂಡ್ಮೇಲೆ ಹುಡುಗಿ ಬೆಳೆನ ಕರ್ಸ್ಬಿಡಿ. ರಾವ್ ಕಾಲ ಬರೋದಕ್ಕಿಂತ ಮೊದ್ಲು ಶನಿ ಆಗ್ಲಿರ್ಬಿಟ್ಟಿದೆ. ಅಂದಾಗೆ ಅಂಕಲ್, ನಮ್ಮ ಹುಡುಗ ನಿಮ್ಮ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ, ಮಾತಾಡ್ಬೋದಲ್ವಾ? ಇಲ್ಲ ಏನು ಮಾತಾಡೋದಿಲ್ಲ. ದೊಡ್ಡವರು ಇರ್ಬೇಕಾದ್ರೆ ನಾವೇನ್ ಮಾತಾಡೋದು? ನನ್ನ ಮಗ ಉಲ್ಟಾ ಮಾತಾಡ್ತಾವನಲ್ಲ, ಮಾಡ್ತೀನಿ. ಅಂಕಲ್ ಹೋಗ್ಲಿ, ನಿಮ್ಮ ಹುಡುಗಿ ಏನಾದ್ರು ನಮ್ಮ ಹುಡುಗನ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕನ್ನೋ ಕೇಳಿ ನೋಡಿ. ಇರ್ಲಿ ಬಿಡಿ, ಮುಂದೆ ಜೀವನ ಪರ್ಯಂತ ಮಾತಾಡೋದು ಇದ್ದೇ ಇರುತ್ತೆ ಅಲ್ವಾ? ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಶಿವ ಮಿತ್ರದ್ರೋಹಿ ಫುಲ್ ಈಟಿಗೆ ಬಂದ್ಬಿಟ್ಟವನಿ ಅನ್ಸುತ್ತೆ. ಅವನು ಇಷ್ಟನೇ ನಮ್ಮ ಇಷ್ಟ. ಏನೇ ಹಾ 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 ಮಗ, ಇಷ್ಟು ಸ್ಪೀಡ್ ಒಳ್ಳೇದಲ್ಲ ಕಣೋ. ಮಗ ಆಕ್ಸಿಡೆಂಟ್ ಮಾಡ್ಬೇಕು ಅಂತಾನೆ ಗಾಡಿ ಓಡಿಸ್ತಿರೋನು ಸ್ಪೀಡ್ ಬಗ್ಗೆ ಕೇರ್ ಮಾಡಲ್ಲ ಕಣೋ. ಹೋಗು. ನನಗೆ ಗಂಡು ಮಗು ಹುಟ್ಟಿರೋದು ನನ್ನ ಅದೃಷ್ಟ, ನಿಮಗೆ ಹೆಣ್ಣು ಮಗು ಹುಟ್ಟಿರೋದು ನಿಮ್ಮ ದುರಾದೃಷ್ಟ. ಆ ದುರಾದೃಷ್ಟಕ್ಕೆ ದಂಡ ಕಟ್ಕೊಡು ಅಂತ ಕೇಳೋದೇ ವರದಕ್ಷಿಣೆನಾ? ಅಂಥ ವರದಕ್ಷಿಣೆ ನಮಗೆ ಬೇಡ. ಅದನ್ನೇನಾದರೂ ತಗೊಂಡ್ರೆ ಈ ಹೆಣ್ಣು ಮಗುಗೆ ಮಾತ್ರ ಅಲ್ಲ, ಇಡೀ ಹೆಣ್ಕುಲಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಿಮ್ಮ ಕೈಲಾದ ಮಟ್ಟಿಗೆ ಮಾಡ್ಕೊಡಿ, ಅಷ್ಟು ಸಾಕು. ನೋಡಿ, ಹೆಣ್ಣು ಹೆತ್ತೋರು ಕಣ್ಣೀರ್ ಹಾಕೊಡೋ ಹಣ ನಮಗ್ ಬೇಕಾಗಿಲ್ಲ.